ಅಲ್ಲ ಕಣೇನರೇ, ಪರೀಕ್ಷೆಗೆ ಹೋಗಿದ್ದು ಹುಡುಗಂದು ಜಾನುವಾರ ಕಿತ್ತಿಸದಂತಲ್ಲ. ಆ ನಿಮ್ಮವರೆಲ್ಲ ಏನು ಮಾಡ್ತಾವ್ರೆ? ಎಲ್ಲರೂ ಮಾತಾಡ್ಬೇಕಲ್ವಾ? ಏನು ರೂಲ್ಸ್ ಇರ್ಲಿಲ್ಲ, ಏನಿಲ್ಲ. ಹಂಗಿದ್ರು ಜಾನುವಾರ ಕಟ್ ಮಾಡೋದು ಅಂದ್ರೆ ಏನು? ಇವತ್ತು ಜಾನುವಾರ ಕಟ್ ಮಾಡಿದವರು ನಾಳೆ ಕುಡ್ದಾರನ್ನು ಕಟ್ ಮಾಡ್ತಾರೆ, ಶಿವದಾರನ್ನು ಕಟ್ ಮಾಡ್ತಾರೆ. ನಾವು ಹಿಂಗೆ ಬಾಯ ಮುಚ್ಕೊಂಡಿದ್ರೆ ಏನಾದರೂ ಮಾಡ್ತಾರೆ. ನಮ್ಮ ಮಕ್ಳ ಗತಿ ಏನು ಹಿಂಗಾದ್ರೆ? ನಮ್ಮ ದೇಶದ ಗತಿ ಏನು? ಹೌದು, ಇದ್ರ ವಿರುದ್ಧ ಎಲ್ಲರೂ ಸಿಡಿದು ಹೇಳಲೇಬೇಕು. ಬ್ರಾಹ್ಮಣರು ಅಂತ ಅಷ್ಟೇ ಅಲ್ಲ, ಎಲ್ಲ ಹಿಂದೂಗಳು ಅಷ್ಟೇ ಜಾಗೃತರಾಗಬೇಕು. ಆ ಕಿತ್ತೆಸ್ದವನು ಯಾವನು, ಅವನಿಗೆ ಕಿತ್ತೆಸಿ ಅಂತ ಹೇಳ್ದವನು ಯಾರು? ಭಾಳ ಬೇಜಾರಾಗ್ತಾ ಇದೆ. ನಮ್ಮ ದೇಶದಲ್ಲಿ ಏನು ಆಗ್ತಾ ಇದೆ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರೋರು ಏನು ಮಾಡ್ತಾ ಇದ್ದಾರೆ? ಪಾಪ ಆ ಹುಡುಗನ ಮುಂದಿನ ಭವಿಷ್ಯ ಹೇಗೆ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೇಬೇಕಾಗತ್ತೆ. ನಾವು ದನಿ ಎತ್ತಲೇಬೇಕು ನಾವು. ನೋಡಿ ಏನರೇ, ಆ ಹುಡುಗರು ಹೆಂಗ್ ಬತ್ತವ್ರೆ? ಯಾಕ್ರೋ ಬಟ್ಟೆನೂ ಹಾಕೊಳ್ದೆ ಯಾವ ಕಡೆ ಹೊಟ್ಟಿದ್ದೀರಾ? ಅಲ್ಲ, ಇವ ಬ್ರಹ್ಮಣಾಚಾರಿ ಮಗ ಅಲ್ವಾ ಶಂಕರ? ಹೌದು, ಅವನು ನಮ್ಮ ಇವರು ಮಾದಪ್ಪನ ಮಗ ಅಲ್ವೇ? ಹಾಂ, ಬಸವ. ಲೇ ಬಸ್ವ, ಇದ್ಯಾಕ್ಲ ಬಟ್ಟೆನು ಇಕ್ಕಲ್ದಲೆ ಎತ್ತಕೊಂಡೆ? ಪರೀಕ್ಷೆಗೆ ಹೊಂಟಿವಿ ಕಣ್ಮಮ್ಮ. ಶಿವದಾರನ ತೆಗೆದು ಬಿಟ್ಟಿದ್ದೆ. ಅಲ್ಲ, ಜಾನುವಾರ ತೆಗೆಸಿದ್ರಲ್ಲ ಅದಕ್ಕೆ. ಆಮೇಲೆ ಇವತ್ತು ಶಿವದಾರನ ತೆಗೆಸ್ಬೈದು ಯಾತಕ್ಕೆ ಬೇಕು ಅಂದ್ಬಿಟ್ಟು ಬತ್ಲನೆ ಹೊಂಟಾಗ ಅಂತ ಬೇಕಾದ್ರೆ ಚಡಿನೂ ಕಿತ್ತಿಸ್ಬಿಡ್ತೀನಿ. ಹೌದು, ನಾನು ಅಷ್ಟೇ. ಜನ್ವಾರನೂ ಏನೂ ಇಟ್ಕೊಂಡಿಲ್ಲ. ನಮ್ಮಪ್ಪ ಹೇಳಿದ್ರು, ಜನ್ವಾರ ತೆಗೆಸಿದ ಪಾಪ ಅವ್ರಿಗೆ ಸುತ್ಕೊಳ್ಳುತ್ತೆ, ನೀನು ಹೋಗಿ ಬಾ, ಪರೀಕ್ಷೆ ಬರ್ದು ಬಾ ಅಂದರು. ಅದಕ್ಕೆ ಹೀಗೆ ಹೊರಟಿದ್ದೀನಿ.